ಬಾಂಬ್ನಲ್ಲಿ ಸ್ಫೋಟ ಸಂಭವಿಸಿದೆ. 13 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಬಹಳಷ್ಟು ಜನ ಕಣ್ಣು ಕಳ್ಕೊಂಡಿದ್ದಾರೆ, ಕೈ ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ. ಹೊಟ್ಟೆಯಲ್ಲಿರುವಂತಹ ಕೆಲ ಅವಯವಗಳನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿ ವಿಲ್ಲ ವಿಲ್ಲ ಅಂತ ಒದ್ದಾಡ್ತಾ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ವಿಧ್ವಂಸ ಕೃತ್ಯ ನಡೆದಿರೋದು ಪಾಕಿಸ್ತಾನದಿಂದ ಬಂದಂತಹ ನುಸುಳುಕೋರ ಭಯೋತ್ಪಾದಕರಿಂದ ಅಲ್ಲ, ನಮ್ಮ ಮಧ್ಯೆಯೇ ವಿಷ ಜಂತುಗಳಂತೆ ದೇಶದ್ರೋಹಿಗಳಾಗಿರುವಂತಹ ನಮಕ್ ಹರಾಮ್ಗಳು. ಇಂತಹ ನಮಕ್ ಹರಾಮ್ಗಳು ಎಲ್ಲಿಯವರೆಗೆ ನಮ್ಮ ಮಧ್ಯೆ ಇರ್ತಾರೋ ಅಲ್ಲಿಯವರೆಗೆ ನಮ್ಮ ದೇಶ ಸುಭದ್ರವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದೇ ಒಂದು ಮತ, ಯಾವುದೇ ಒಂದು ಧರ್ಮ ಈ ರೀತಿ ಮನುಷ್ಯರನ್ನ ಕೊಲ್ಲೋದಕ್ಕೆ ಪ್ರೇರೇಪಣೆ ಕೊಡುತ್ತೆ ಅಂತಂದ್ರೆ ಅಂತಹ ಧರ್ಮ ನಮಗೆ ಬೇಕಾಗಿಲ್ಲ. ಅದು ಯಾವುದೇ ಧರ್ಮ ಆಗಿರ್ಬೋದು. ಆದರೆ ಕೆಲವೊಬ್ಬರು ಮಾಡುವಂತಹ ಈ ರೀತಿಯಾದಂತಹ ವಿನಾಶಕಾರಿ ಕೃತ್ಯಗಳಿಂದ ಇಡೀ ಸಮುದಾಯ, ಇಡೀ ಧರ್ಮ ಇವತ್ತು ಕಟಕಟೆಯಲ್ಲಿ ನಿಂತು ಅಪರಾಧಿ ಭಾವನೆಯಿಂದ ನೋಡುವಂತಾಗಿದೆಯಲ್ಲ. ಈ ಮನಸ್ಥಿತಿ, ಈ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡಬೇಕು. ಅಷ್ಟೇ ಅಲ್ಲ, ಶಿಕ್ಷಣ ಭಯೋತ್ಪಾದನೆಯನ್ನ ಮೂಲೋತ್ಪಾಟನೆ ಮಾಡುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಹೊರಗಡೆ ಬಂದಂತಹ ಇವರು ಓದಿದವರು, ಬಿಳಿ ಕೋಟ್ ಹಾಕಿ ಬೆಳಿಗ್ಗೆ ಗಾಯಕ್ಕೆ ಮದ್ದು ಕೊಡೋರು, ರಾತ್ರಿ ಮದ್ದರದು ದೇಶದಲ್ಲಿ ಬಾಂಬ್ ಸಿಡಿಸೋದಕ್ಕೆ ಬೇಕಾದಂತಹ ಪ್ಲಾನ್ ಮಾಡಿದವರು.